ಆಕ್ಚುಲಿ ನನ್ನ ಫ್ರೆಂಡ್ ಅಣ್ಣ ಒಬ್ರು ಇದೇ ತರ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ. ಎಸ್ ತನ್ವಿ, ಇದೇ ಒಳ್ಳೆ ಐಡಿಯಾ. ನಾವು ಇದನ್ನೇ ಮಾಡೋಣ. ಮಾತಾಡ್ಬೇಡಿ ಪಾಪ ನೀವು. ನೀವಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ನೀವು ಅಮ್ಮ ಎಷ್ಟೇ ಜಗಳ ಆಡಿದ್ರು ನನ್ ಪಪ್ಪ ತುಂಬಾ ಒಳ್ಳೆಯವರು, ನಮ್ನ ಕಂಡ್ರೆ ತುಂಬಾ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ ನೀವ್ ನಡ್ಕೊಂಡ್ರಲ್ಲ, ನಿಮ್ ಮೇಲೆ ಇದ್ದಿದ್ ರೆಸ್ಪೆಕ್ಟ್ ಎಲ್ಲ ಹೊಟ್ಟೋಯ್ತು ಪಾಪ. ಇನ್ ಯಾವತ್ತೂ ನಿಮ್ ಮುಖ ನೋಡಲ್ಲ. ಎಲ್ಲಿಗೆ ಹೋಗಿದೆ ಈ ಫೋಟೋ ತರಕ್ ಹೋಗಿದ್ದೆ. ನೆನ್ನೆ ನಾನು ಹೇಳಿದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಹಾಗೇನಿಲ್ಲ ಸುನಂದ. ನನಗೆ ಗೊತ್ತು ಬಿಗ್ತಿಯಮ್ಮ, ನೆನ್ನೆ ನಾನು ಅಷ್ಟೊಂದು ಹೊರಟಾಗಿ ಮಾತಾಡಬಾರ್ದಿತ್ತು. ನನ್ನ ಮಾತಿಗೆ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಬನ್ನಿ ಒಳಗೆ. ನೋಡಿ ಬಿಗ್ತಿಯಮ್ಮ, ಇಷ್ಟು ದಿನ ನಾನು ನಿಮ್ಮ ಮನೇಲಿದ್ದೆ. ನನ್ನನ್ನು ನೀವು ನಿಮ್ಮ ಸ್ವಂತ ತಂಗಿ ಥರ ನೋಡ್ಕೊಂಡಿದ್ದೀರಾ. ಒಂದಿನಾದ್ರೂ ಭಾಗ್ಯ ನಿಮ್ಮಮ್ಮ ಯಾಕೆ ಈ ಮನೇಲಿದ್ದಾರೆ ಅಂತ ಪ್ರಶ್ನೆನೇ ಮಾಡಿಲ್ಲ. ನಾನೇನಾದ್ರೂ ಇಲ್ಲಿಗೆ ಬಂದಾಗ ಸುನಂದವ್ರೆ ಎಲ್ಲಿದ್ದೀರಾ ಬನ್ನಿ ಅಂತ ಫೋನ್ ಮಾಡಿ ಕರಿತಾ ಇದ್ರಿ. ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದೀರಾ. ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿರೋರ್ನ ಈಗ ನಾನು ಚೆನ್ನಾಗಿ ನೋಡ್ಕೋಬೇಕು ತಾನೆ. ಈಗ ನಾನು ಸರ್ದಿ. ಬನ್ನಿ ಬಿಗ್ತಿಯಮ್ಮ. ಆದಿ, ನೆನ್ನೆ ನಾನು ಆಡಿದ ಮಾತಿಗೆ ಬೇಜಾರು ಮಾಡ್ಕೊಂಡು ಆಚೆ ನಿಂತಿದ್ಯಲ್ವಾ? ನೋಡು, ದಯವಿಟ್ಟು ಅದನ್ನೆಲ್ಲ ಮರೆತು ಒಳಗಡೆ ಬಾ. ನೀನು ಬಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಬಾ. ಓಹೋ, ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ರಾ? ಏನಾದ್ರೂ ವಿಶೇಷನಾ? ವಿಶೇಷ ಏನಿಲ್ಲ ರೀ, ಎಲ್ಲ ತಾಂಡವ್ ಮಾಡಿದ ಕರ್ಮ.
ಅವನ ಮನುಷ್ಯ ಅಂತ ಹೇಳಕ್ಕೂ ನಾಚಿಕೆ ಆಗತ್ತೆ ನಂಗೆ. ಯಾಕೆ ಸುನಂದ, ಏನಾಯ್ತು? ಈ ಮನೆ ನನ್ನ ಹೆಸರಲ್ಲಿದೆ, ಸೊ ಈ ಮನೆನ ನನಗೆ ಬಿಟ್ಕೊಟ್ಬಿಡಿ. ಈ ಮನೆ ತಾಂಡವ್ ಸರ್ ಹೆಸರಲ್ಲಿರೋದ್ರಿಂದ ಅವರು ಸ್ಟೇ ತಂದಿದ್ದಾರೆ. ಈ ಮನೆಯಲ್ಲಿ ಯಾರು ಇರೋ ಹಾಗಿಲ್ಲ. ಈಗಿಂದೀಗ್ಲೇನೆ ಎಲ್ರೂ ಮನೆನ ಖಾಲಿ ಮಾಡ್ಬೇಕು. ಅಯ್ಯಯ್ಯೋ, ಇಷ್ಟೆಲ್ಲ ಆಯ್ತಾ? ನೀವು ಯಾರು ಏನು ಯೋಚನೆ ಮಾಡ್ಬಿಡಿ, ನೀವೆಲ್ಲರೂ ಇಲ್ಲೇ ಇರ್ಬೋದು. ನಮ್ಮ ಮನೆ ಚಿಕ್ಕದಿರ್ಬೋದು, ಆದರೆ ಮನಸ್ಸು ದೊಡ್ಡದು. ಅಜ್ಜಿ ತುಂಬಾ ಹಸುವಾಗ್ತಿದೆ, ಏನಾದ್ರೂ ತಿನ್ನಕ್ಕಿದ್ಯಾ? ಅಯ್ಯೋ ದೇವ್ರೆ, ಇರ್ ಮಗ ಅಡಿಗೆ ಮಾಡ್ಬಿಡ್ತೀನಿ. ಹಾ ಅಮ್ಮ ನಾನು ಮಾಡ್ತೀನಿ. ಬೇಡ, ನೀನ್ ನಿಂತ್ಕೊಂಡು ಮಾತಾಡ್ತಾರೆ, ಮಾಡ್ತೀನಿ. ಭಾಗ್ಯ, ಸುಸ್ತಾಯ್ತಮ್ಮ? ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಹೇಗ್ ಮಗಳೇ ನೀನ್ ಇದನ್ನೆಲ್ಲ ಸಹಿಸ್ಕೊಂಡಿದ್ಯಾ? ನಾನೇನಾದ್ರು ನಿನ್ ಜಾಗದಲ್ಲಿ ಇದ್ದಿದ್ರೆ ಬೇರೆನೆ ಕತೆ ಆಗ್ತಿತ್ತು. ಆದ್ರೆ ನೀನು ಗಟ್ಟಿಗಿತ್ತಿ ಎಲ್ಲಾನು ಎದುರಿಸಿ ನಿಂತಿದ್ಯಾ. ಅದೇ ಖುಷಿ ನೋಡು ನಮ್ಗೆ. ನಿನ್ನಿಂದ ಕಲಿಯೋದು ತುಂಬಾ ಇದೆ ಮಗಳೇ. ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ. ಖಂಡಿತ ಇದೆ ಮಗಳೇ. ನೋಡು, ಬಾಯ್, ಬಾ ನೀನು. ಯಾವತ್ತಿದ್ರೂ ನಾವು ನಿನ್ ಜೊತೆಗೆ ಇರ್ತೀವಿ. ಫ್ರೆಂಡ್, ನೀ ಅದೇನೋ ಇದು ಬ್ರ್ಯಾಂಡು ಅಂದಿಯಲ್ಲ, ಏನದು? ಅಂದ್ರೆ ನಮ್ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ತೋರ್ಸಕ್ಕೆ. ಅದೇ ಶನಿವಾರ ಸಂತೆ ಮಾರ್ಕೆಟ್ ಅಲ್ಲ? ನಮ್ಮ ಮನೆ ಹತ್ರ ಇದೆಯಲ್ಲ ಮಾರ್ಕೆಟ್, ಅವ್ರಿಗೆಲ್ಲ ಗೊತ್ತು ಬಿಡು. ಅಯ್ಯೋ ಗೆಳತಿ, ಮಾರ್ಕೆಟ್ ಅಂದ್ರೆ ಅದಲ್ಲ. ನಾನ್ ಏನ್ ಹೇಳಕ್ ಬಂದೆ ಅಂತಂದ್ರೆ, ನಮ್ಮ ಹತ್ರ ಇಂಥ ವಸ್ತುಗಳಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ. ಅಲ್ಲ, ಎಲ್ಲರಿಗೂ ಹೇಗ್ ಹೇಳೋದು ಅಂತ. ಅಂಕಲ್, ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಸಿಗಲ್ಲ ಅಂತಿಲ್ಲ, ಎಲ್ಲ ಸಿಗುತ್ತೆ. ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಸೇಲ್ ಆಗುತ್ತೆ, ಅಲ್ಲೇ ಪ್ರಮೋಟ್ ಮಾಡೋಣವಾ? ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕು. ನೋಡು ಭಾಗ್ಯ, ಫೋನ್ ಅಂತೆ ಫೋನು 24 ಗಂಟೆ ಇದೇ ಆಗೋಯ್ತು. ಫೋನು. ಗೆಳತಿ, ಅವಳು ಬೈಬೇಡಿ, ಅವಳು ಹೇಳ್ತಾರದ್ ಸರಿಯಾಗೇ ಇದೆ. ಇದನ್ನೆಲ್ಲ ಮಾಡಕ್ಕಾಗೋದು ಫೋನಲ್ಲೇ. ಅಜ್ಜಿ, ಅದಕ್ಕೆ ಹೇಳೋದು ಸುಮ್ನೆ ಬೈಬಾರ್ದು ಅಂತ. ಇವಾಗ ನೋಡಿ, ನಾನ್ ಹೇಳಿದ್ದೆ ಕರೆಕ್ಟ್. ಹಾ, ಸಾಕು, ಈಗ ಜಗಳ ಆಡಿದ್ ಸಾಕು. ಆದೇವ್ರೆ, ನೀವ್ ಹೇಳಿ ಏನ್ ಮಾಡ್ಬೋದು ಅಂತ. ಮೊದಲು ನಾವು ನಮ್ಮ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಬೇಕು. ಬ್ರ್ಯಾಂಡ್ ಮಾಡೋಕ್ಕೂ ಮೊದಲು ಅದ್ರ ಎಕ್ಸಿಸ್ಟೆನ್ಸ್ ನ ಎಲ್ರಿಗೂ ತಿಳಿಸ್ಬೇಕು. ಅಯ್ಯೋ ಫ್ರೆಂಡು, ನೀನ್ ಅದೇನ್ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಕನ್ನಡದಲ್ಲಿ ಹೇಳು. ವಿಷಯ ಏನು ಅಂತಂದ್ರೆ, ಮೊದಲು ನಮ್ಮ ಕೈ ತುತ್ತು ಸರ್ವಿಸಸ್ ಇದೆ ಅನ್ನೋದನ್ನ 4 ಜನಕ್ಕೆ ತಿಳಿಸೋಣ. ಆದ್ರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಗ್ ತಿಳಿಸೋದು ಅಂತ? ಅದು ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನಾವು ಪೋಸ್ಟರ್ ಮಾಡ್ಬೋದು ಅಥವಾ ವಿಡಿಯೋನು ಮಾಡಿ ಬಿಡ್ಬೋದು. ಅಂಕಲ್, ರೀಲ್ಸ್ ಮಾಡ, ಈ ತರ ಡ್ಯಾನ್ಸ್ ಮಾಡ್ಕೊಂಡು ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೋದು. ತನ್ಮಯ್, ಯಾವಾಗ್ಲೂ ತಮಾಷೆನ ನಿನ್ಗೆ? ಸೀರಿಯಸ್ ಆಗಿ ಮಾತಾಡ್ತಿದಾರ ತಾನೆ? ಸಾರಿ ಅಮ್ಮ. ಅಲ್ಲ ಫ್ರೆಂಡು, ಇದಕ್ಕೆ ಹಣ ಬೇಕಲ್ವಾ? ಹಾಗೆಲ್ಲ ಏನು ಇಲ್ಲ ಗೆಳತಿ. ನಾವು ಹೇಗ್ ಪ್ರಮೋಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಮಗೆ ಬೇಕೋ ಬೇಡವೋ ಅನ್ನೋದು. ನಾವು ದುಡ್ಡು ಖರ್ಚು ಮಾಡೋದು ಬೇಡ ಅಂತಂದ್ರೆ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಮಾಡ್ಬೋದು. ಆಕ್ಚುಲಿ ನನ್ನ ಫ್ರೆಂಡ್ ಅಣ್ಣ ಒಬ್ರು ಇದೇ ತರ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ. ಎಸ್ ತನ್ನಿ,
ಇದೇ ಒಳ್ಳೆ ಐಡಿಯಾ. ನಾವು ಇದನ್ನೇ ಮಾಡೋಣ. ಸರಿ, ಇವಾಗ ಅದನ್ನ ಹೇಗ್ ಮಾಡೋದು? ನಾಳೆ ನಾನು ವಿತ್ ಪ್ಲಾನ್ ಬರ್ತೀನಿ. ಅದ್ರ ಪ್ರಕಾರ ನಾನು ಹೇಳ್ತೀನಿ, ಅದನ್ನೇ ಮಾಡೋಣ. Rock, paper, scissors, shoot. Okay, okay. Rock, paper, scissors, shoot. ಏ ಸರಿ, ನಂಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಓಕೆನಾ? ಬಾಯ್ ಬಾಯ್. ಗುಡ್ ನೈಟ್. ಬರ್ತೀನಿ ಗೆಳತಿ. ಸರಿ, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಯಾಕೆ ಮಕ್ಕಳ ತುಂಬಾ ಬೇಜಾರಾಗ್ತಿದ್ಯಾ? ಹಾಗೇನಿಲ್ಲ ಅಮ್ಮ. ನಂಗೆ ಗೊತ್ತು ಕಣ್ರು, ನಿಮ್ಗೆ ತುಂಬಾ ನೋವಾಗ್ತಿದೆ ಅಂತ. ಆದ್ರೆ ಏನ್ ಗೊತ್ತಾ, ಇನ್ನೊಂದ್ ಸ್ವಲ್ಪ ದಿನ ಅಷ್ಟೆ, ಆಮೇಲೆ ಎಲ್ಲ ಸರಿಯಾಗ್ಬಿಡತ್ತೆ. ಖಂಡಿತ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಅಮ್ಮ ಆಗಿ ನಾನು ನನ್ನ ಕರ್ತವ್ಯನ ನಿಭಾಯಿಸ್ತೀನಿ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಬಾರ್ದು, ಆದ್ರೂ ಹೇಳ್ಕೊಳ್ತಾ ಇದ್ದೀನಿ. ಯಾಕಮ್ಮ ನಮ್ಮನ್ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಅನ್ಕೋತಿದ್ಯಾ? ನೀನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ಯಾ. ಯಾವತ್ತು ನಮ್ಗೆ ಯಾವ್ದಕ್ಕೂ ಕೊರತೆ ಮಾಡಿಲ್ಲ ಅಮ್ಮ. ನೀನ್ ಗ್ರೇಟ್ ಅಮ್ಮ.